ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಆಕ್ಸಿಜನ್ ದುರ್ಘಟನೆಯ ಸಂತ್ರಸ್ತರ ಕುಟುಂಬಗಳೊಡನೆ ಸಮ್ಮೇಳನ ಕಾರ್ಯಕ್ರಮ ನಗರದ RR ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆಕ್ಸಿಜನ್ ಸಂತ್ರಸ್ತರ ಕುಟುಂಬದವರಿಗೆ ಸರ್ಕಾರಿ ನೌಕರಿ ದೊರಕಿದ ಬಗ್ಗೆ ಮತ್ತು 5 ವರ್ಷಗಳ ಸತತ ಹೋರಾಟದ ಬಗ್ಗೆ ಅವಲೋಕನ ನಡೆಸಲಾಯಿತು. ಈ ಸಂದರ್ಭದಲ್ಲಿ SDPI ರಾಜ್ಯ ಅಧ್ಯಕ್ಷ ಅಬ್ದುಲ್ ಮಜೀದ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರಿ ನೌಕರರಾಗಿರುವವರು ಎಲ್ಲರೂ ತಮ್ಮ ಕರ್ತವ್ಯ ಸಂದರ್ಭದಲ್ಲಿ ಸಹನೆ ನಿಷ್ಠೆ ಅಳವಡಿಸಿಕೊಳ್ಳಬೇಕು, ಬಡವರಿಗೆ ನೆರವು ನೀಡುವಂತಾಗಿ ಎಂದು ಸಲಹೆ ನೀಡಿದರು. ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ SDPI ರಾಜ್ಯ ಸದಸ್ಯ ಅಬ್ರಾರ್ ಅಹಮದ್, ಖಲೀಲ್ ಉಲ್ಲಾ, ರೈತ ಮಹೇಶ್ ಕುಮಾರ್, ವೆಂಕಟರಮಣಸ್ವಾಮಿ ಪಾಪು, ಸುರೇಶ್, ಮೊಹಮ್ಮದ್ ಅಮೀರ್, ನಯಾಜುಲ್ಲಾ, ಸಂಘಸೇನಾ, ಸೈಯದ್ ಆರೀಫ್, ಮಹೇಶ್ ಸೇರಿದಂತೆ ಇನ್ನಿತರರು, ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಸಂತ್ರಸ್ತರ ಕುಟುಂಬಸ್ಥರವರು ಭಾಗಿಯಾಗಿದ್ದರು. 2021ರಲ್ಲಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ನಿರ್ಲಕ್ಷ್ಯದಿಂದ ಆದಂಥ ಒಂದು ದುರಂತದಲ್ಲಿ 36 ಜನ ತೀರ್ಕೊಂಡರು. ಅವತ್ತಿನಿಂದ ಇವತ್ತಿನವರೆಗೆ ಸುದೀರ್ಘ 5 ವರ್ಷದ ನಿರಂತರವಾಗಿ SDPI ಮತ್ತು ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು, ರೈತ ಪರ ಮುಖಂಡರು, ಪರ ಚಳವಳಿಗಾರರು ಕೂಡ ಹೋರಾಟ ಮಾಡಿ ಅವರಿಗೊಂದು ನ್ಯಾಯ ಸಿಕ್ಕುವಂಥ ಕೆಲಸ ಆಗಿದೆ. 1-2 ಗಂಟೆಗಳ ಅವರ 1,000 ದುಃಖ ದುಮ್ಮಾನಗಳನ್ನು ಕೇಳಿದ್ವಲ್ಲ, ಅವ್ರ ಸಂತೋಷದ 1-2 ಗಂಟೆ ಇರೋಣ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗಾಗಿ ಜೊತೆಯಲ್ಲಿ ಅವ್ರ ಜೊತೆ ಮಾತುಕತೆ ಆಡಿ ಜೊತೆ ಊಟ ಮಾಡುವಂಥ ಒಂದು ಉದ್ದೇಶ, ಅದರೊಂದಿಗೆ ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋಂಥದ್ದು ಭಾಳ ಮುಖ್ಯ. ಅದರಲ್ಲಿ ಒಂದು ಮಟ್ಟದ ನ್ಯಾಯ ಸಿಕ್ಕಿದೆ, 25 ಜನರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಎರಡನೇದು, ಉಳಿದಂತಹ ವ್ಯಕ್ತಿಗಳು ಯಾರಿದ್ದಾರೆ, ಈಗ 25 ಜನ ಸಿಕ್ಕಿದರೆ ಉಳಿದ 11 ಜನ ಅಂತ ಅಧಿಕೃತವಾಗಿ ಸರ್ಕಾರದಿರುವಂಥದ್ದು, ಈ 11 ಜನಕ್ಕೂ ಕೂಡ ಉದ್ಯೋಗ ಸಿಗಬೇಕು. ಆ ಹೋರಾಟವನ್ನು ಕೂಡ ನಾವು ಮುಂದೆ ತಗೊಂಡು ಹೋಗ್ತೀವಿ. ಯಾವುದಾದ್ರೂ ತಾಂತ್ರಿಕ ವಿಷಯಗಳಿದ್ದರೆ ಆ ಅಡಚಣೆಗಳನ್ನು ಮೀರಿ ಯಾವ ರೀತಿ ಅವ್ರಿಗೆ ಕೊಡ್ಬೋದು ಅನ್ನೋದು ವಿಚಾರ ಮಾಡ್ತೀವಿ. ಬೈ ಚಾನ್ಸ್ ತಾಂತ್ರಿಕ ಕಾರಣಕ್ಕೆ ಅವ್ರಿಗೆ ಉದ್ಯೋಗ ಕೊಡೋಕ್ಕೆ ಆಗ್ತದೆ, ವಿಶೇಷ ಪ್ರಕರಣ ಅಂತ ಪರಿಗಣಿಸ್ಬೋದು, ಅದು ಕೂಡ ಸಾಧ್ಯವಾಗ್ತದೆ. ಆ ಕುಟುಂಬಗಳಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಇವತ್ತಿನ ಈ ಸಭೆ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಎರಡನೇದು, ಅವರಿಗೆ ಉದ್ಯೋಗ ಸಿಗುವಂಥ ಏನು ಸಹಾಯ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ತೀವಿ. ಪ್ರಮುಖ ವಿಚಾರ ನಾವೆಲ್ಲರ